ತಲೆಯಲ್ಲಿ ಎಲ್ಲರಿಗೂ ಕೂತಿತ್ತು. ಅದು 1 ವರ್ಷ ಅಲ್ಲ, ಯಾಕಂದ್ರೆ 2018 ಟ್ರಾವೆಲ್ ಮಾಡ್ತಾ ಇದೀವಿ ಅಂದಮೇಲೆ ಆ ಕಥೆ ಎಷ್ಟು ಚೆನ್ನಾಗಿ ಅವ್ರ ತಲೆಯಲ್ಲಿ ಕೂತಿತ್ತು ಅಂದ್ರೆ ನಾನೇ ಏನಾದರೂ ಒಂಚೂರು ಮಾಡಿದ್ರು ಕೂಡ ದರ್ಶನ್ ಅವರನ್ನ ನನಗೆ ಜ್ಞಾಪಿಸ್ತಾ ಇದ್ರು. ಸೊ ಹಾಗಾಗಿ ಇಟ್ ಇಸ್ ಆಲ್ವೇಸ್ ಪ್ರಾಪರ್ ಪ್ರೊಫೆಷನಲ್ ಅಪ್ರೋಚ್ ಅಷ್ಟೇ. ಪ್ರಕಾಶ್ ಸರ್, ಅನ್ಫಾರ್ಚುನೇಟ್ಲಿ ಚಂದನ್ ಅವ್ರನ್ನ ಈ ಸಿನಿಮಾದಿಂದ ಹೊರಗಿಡ್ತಿದೀವಿ ಅನ್ನುವಂಥ ಪೋಸ್ಟ್ನ ಸ್ವತಃ ದರ್ಶನ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಚಂದು ಅವರು ಆಕ್ಟ್ ಮಾಡ್ತಾ ಇದ್ರು ಈ ಸಿನಿಮಾದಲ್ಲಿ, ಬಟ್ ಹೊರಗಡೆ ಇಡ್ತಿದೀವಿ ಅನ್ನುವಂಥದ್ದನ್ನ ಪೋಸ್ಟ್ ಮಾಡಿದ್ರು ದರ್ಶನ್ ಅವರು. ನಮ್ಮ ಅಳಿಯ, ಹೌದು. ಓಕೆ. ಸೊ ದಿಢೀರಾಗಿ ನಿರ್ಧಾರ ಮಾಡಿದಂಥದ್ದ ಹೇಗೆ, ಏನು ಆ ಪಾತ್ರ ಈಗ ಯಾರು ಮಾಡ್ತಿದ್ದಾರೆ ಮಾಡಿದ್ರು? ಇಲ್ಲ, ಅದು ಹಾಗಲ್ಲ. ಇಟ್ ವಾಸ್ ಅ ಕಾನ್ಶಿಯಸ್ ಡಿಸಿಷನ್ ಆಕ್ಚುಲಿ. ಅದನ್ನ ಯುವರಾಜ್ ಅವರು ಮಾಡಿದ್ದಾರೆ. ಸೊ ಯಾಕಂದ್ರೆ ಚಂದು ಅವ್ರನ್ನ ಲಾಂಚ್ ಮಾಡ್ತಾ ಇದೀವಿ, ಅವ್ರು ಲಾಂಚ್ ಮಾಡ್ತಾ ಇದ್ರು ಹೀರೋ ಆಗಿ. ಹಾಗಾಗಿ ಅವ್ರದ್ದು ಎಲ್ಲ ವ್ಯವಸ್ಥೆಗಳು ನಡೀತಾ ಇದ್ದಾಗ ಈ ಚಿಕ್ಕ ಪಾತ್ರ ಬೇಡ ಅಂತ ಹೇಳಿ ಅದು ಡಿಸಿಷನ್ ಆಗಿದ್ದು. ಹಾಗೆ ಆ ಪಾತ್ರ ಕೂಡ ತುಂಬಾ ಒಂದು ಸ್ಟ್ರಾಂಗ್ ಆದಂತ ಒಂದು ಕ್ಯಾರೆಕ್ಟರ್. ಹಾಗಾಗಿ ಯುವರಾಜ್ ಅವರ ಕ್ಯಾರೆಕ್ಟರ್ನ ಮಾಡಿದ್ರು. ಸರ್, ಪ್ರಕಾಶ್ ಸರ್, ಅವರ ಅನುಪಸ್ಥಿತಿಯಲ್ಲಿ ಪ್ರಮೋಷನ್ ಮಾಡೋದು ಎಷ್ಟು ಭಾರ ಅಂತ ಅನ್ಸುತ್ತೆ ನಿಮಗೆ ಅಂತ ಹೇಳಿ? ಯಾಕಂದ್ರೆ ಎಲ್ಲಿ ಹೋದ್ರು ಕೂಡ ಅವ್ರು ಇದ್ದಿದ್ರೆ ಪ್ರಮೋಷನ್ಗೆ ಈಸಿ ಆಗ್ತಿತ್ತು. ಈಗ ಒಂಥರ 100% ನಿಮ್ಮ ಎಲ್ಲ ಕಣ್ಣುಗಳಲ್ಲೂ ನೋವು ಕಾಣಿಸ್ತಾ ಇದೆ. ನಿಮ್ಗೆ ಎಷ್ಟು ಭಾರ ಅಂತ ಅನಿಸ್ತಿದೆ? ಒಂದು ಮತ್ತೊಂದು, ಅವ್ರು ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆ ಬೆನ್ನೋವಲ್ಲೇ ಅವರು ಆಕ್ಟ್ ಮಾಡಿದ್ದು, ಒಂದವರು ಅವರನ್ನ ಲಿಫ್ಟ್ ಮಾಡಿ ಸಡನ್ ಆಗಿ ಮಲಗಿದ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆ ಸಂದರ್ಭದ ಬಗ್ಗೆ ವೇಟ್ ಜಾಸ್ತಿ, ಅದು ನಾವೇನು ಮಾಡೋಕ್ಕಾಗಲ್ಲ. ಇಲ್ಲ, ಸೊ ಜೋಕ್ಸ್ ಅಪಾರ್ಟ್, ಫಸ್ಟ್ ಕ್ವೆಶ್ಚನ್ ಏನೇನು? ಎಷ್ಟು ಭಾರ ಡೆಫಿನೆಟ್ಲಿ ನಾನು ಮೊದಲೇ ಹೇಳಿದಾಗೆ ದರ್ಶನ್ ಇಲ್ಲದೆ ಇರೋದು ಇಟ್ಸ್ ಅ ವೆರಿ ಬಿಗ್ ಇಟ್ಸ್ ಅ ವ್ಯಾಕ್ಯೂಮ್. ಅದನ್ನ ನಾವು ಯಾವತ್ತೂ ತುಂಬಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಈ ಪ್ರೆಸ್ ಮೀಟ್ನ ಸ್ವಲ್ಪ ತಡವಾಗಿ ಇಟ್ಕೊಂಡಿದ್ದೆ. ಬಂದು ಎಲ್ಲೋ ಒಂದ್ ಕಡೆ ಬರ್ತಾರೆ, ನಮ್ಮ ಜೊತೆಯಾಗಿ ಇರ್ತಾರೆ ಅಂತ ನಾನು